Hello Insham, so welcome back to Triple T Academy. So ನಿಮ್ಮ KCET 2026 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ನಾಳೆಗೆ ಎಂಡ್ ಆಗ್ತಿದೆ. ಸೊ ನಾಳೆ ದಟ್ ಇಸ್ ಟುಮಾರೋ ಇಸ್ ದ ಲಾಸ್ಟ್ ಡೇಟ್ ಫಾರ್ ಯೋರ್ KCET 2026 ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಸೊ ಆಫ್ಟರ್ ದ್ಯಾಟ್ ಟಿಲ್ 30th ವರೆಗೂ ನಿಮಗೆ ಅಂದರೆ ನಾಳೆ ಲಾಸ್ಟ್ ಡೇಟ್ ಇರುತ್ತೆ. ಆಫ್ಟರ್ ದ್ಯಾಟ್ 4 days ಆದ ನಂತರ 6th of July ನಿಮಗೆ ಮಾಕ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆಯಲ್ಲ, ಸೊ ಆಪ್ಷನ್ ಎಂಟ್ರಿನ ರೀಆಲ್ಟರ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಅದಾದ ನಂತರ ಮತ್ತೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಮೇಕ್ ಶೋರ್ ದ್ಯಾಟ್ ಒಂದು ಸಲ ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಸೊ ಎಷ್ಟು ಸಲನಾದರೂ ರೀಅರೇಂಜ್ ಮಾಡಬಹುದು ಟಿಲ್ ಲಾಸ್ಟ್ ಡೇಟ್ ಆಗೋವರೆಗೂ. ಅದಾದ ನಂತರನೂ ನಿಮಗೆ ಟೈಮಿಂಗ್ಸ್ನ ಕೊಡ್ತಾರೆ. ಸೊ ಆ ಒಂದು 3 days ಪೀರಿಯಡಲ್ಲಿ ನೀವು ಮತ್ತೆ ರೀಆಲ್ಟರು, ರೀಅರೇಂಜು, ಡಿಲೀಟ್ನ ಮಾಡ್ಬೋದು. ಬಟ್ ಮೇಕ್ ಶೋರ್ ದಟ್ ಒನ್ಸ್ ನೀವು ರೀಆರ್ಡರು ಅಥವಾ ರೀಅಲಾಟ್ಮೆಂಟು, ರೀಅರೇಂಜ್ ಮಾಡಿದಾಗ ನೀವು ಲಾಸ್ಟ್ ಆಪ್ಷನ್ ಎಂಟ್ರಿ ಏನು ಮಾಡ್ತಿರಲ್ಲೋ, ಸೊ ಸೇವ್ ಆ್ಯಂಡ್ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೂ ನೀವು ಸೇವ್ ಮಾಡಬೇಕಾಗುತ್ತೆ. ದೆನ್ ಓನ್ಲಿ ಅದು ಸರ್ವರಲ್ಲಿ ಅಪ್ಡೇಟ್ ಆಗುತ್ತೆ. ಅದರ್ವೈಸ್ ನೀವು ಏನೇ ರೀಅರೇಂಜ್ ಮಾಡಿದ್ರು, ರೀಆಲ್ಟರ್ ಮಾಡಿದ್ರು ವಿತೌಟ್ ಸೇವ್ ಆ್ಯಂಡ್ ಅಪ್ಡೇಟ್ ಕೊಡಲಿಲ್ಲ ಅಂದರೆ ಅದು ಯಾವುದೂ ಸಹ ಚೇಂಜಸ್ ಆಗಿರೋದಿಲ್ಲ. ಸೊ ಮೇಕ್ ಶೋರ್ ದಟ್ ಇವತ್ತು ಯಾರಾದರೂ ಚೇಂಜಸ್ ಮಾಡ್ತಿದ್ರೆ ಸೊ ಅಟ್ ದ ಎಂಡ್ ಸೇವ್ ಆ್ಯಂಡ್ ಅಪ್ಡೇಟ್ನ ಕೊಡಿ. ಆ್ಯಂಡ್ ದೆನ್ ಯಾರೆಲ್ಲ ಒಂದು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಸೊ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ ಸೊ ದಟ್ ಟುಮಾರೋ ಇಸ್ ದ ಲಾಸ್ಟ್ ಡೇ ಫಾರ್ ಯೋರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.